ಈಗ ನನಗೊಂದು ಸಮಸ್ಯೆ. ರಾಧಾಕೃಷ್ಣ ಅವರು ಪ್ರಾಯಶಃ ಅವ್ರಲ್ಲಿ ಇನ್ನೂ ಎಷ್ಟೊಬ್ರು ಜೀವಂತ ಇದ್ದಾರೆ ಅಂತ ತೋರಿಸಿದ. ಆ ವಿಷಯನ ನಿಲ್ಸಿದ್ರು ಅಂತಂದ್ರೆ ನೀವು ಕೂಡ ತಯಾರಿಲ್ಲ ಬಾಲಸುಬ್ರಹ್ಮಣ್ಯನೇ ನಿಲ್ಸು. ಸೊ ನನಗೆ ಬಹಳ ಒಂದು ಹಳೇ ಕತೆ ಬಹಳ ಗೊತ್ತಿರುತ್ತೆ. ಈ ಸಾಮಾನ್ಯವಾಗಿ ತಿರುಪತಿ ಬೆಟ್ಟ ಹತ್ತುವಾಗ ಆ ಸೃಷ್ಟಿಗೆ ಅಥವಾ ಭಕ್ತಿಗೆ ಗೋವಿಂದ 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 ಅಂತ ಕೇಳ್ತಾರೆ. ಸೊ ಗಂಡ ಹೆಂಡತಿ ಇದ್ರು ಹತ್ತುತ್ತಾ ಇದ್ರು. ಅವನು ಗೋವಿಂದ ಗೋವಿಂದ ಅಂತ ಹೇಳ್ತಾ ಇದ್ದ. ಆಕೆ ಅವ್ರು ಹೇಳಿದ್ರೆ ನಾನು ಹೇಳಿದೆ, ಅವ್ರು ಹೇಳಿದ್ರೆ ನಾನು ಹೇಳಿದೆ. ಚೆನ್ನಾಗಿ ಆಶ್ಚರ್ಯ ಏನು ಅಂದ್ರೆ ಇಲ್ಲ, ನಮ್ಮ ನನ್ನ ಹೆಸರು ಗೋವಿಂದ, ನಂಗೆ ಹೇಳಕ್ ಸಂಕೋಚ, ಅದಕ್ಕೋಸ್ಕರ ಹೇಳ್ದಂಗೆ ಹೇಳಿದೆ. ಸೊ ನಾನು ಕೂಡ ರಾಧಾಕೃಷ್ಣವ್ರು ಇಷ್ಟೊತ್ತು ಹೇಳ್ದಂಗೆ ನಾನು ಹೇಳಿದೆ ಅಂತ ಹೇಳಿದ್ರೆ ನೀವು ಸೇಫು, ನಾನು ಸೇಫ್. ನಾನು ಮತ್ತೆ ರಾಧಾಕೃಷ್ಣ ಅವರು ಸರ್ವೇ ಸಾಮಾನ್ಯ 70ನೇ ಇಸ್ವಿಯಿಂದ ಸ್ನೇಹಿತರು. 70 ಅವಾಗ ಅವ್ರು MA ಓದ್ತಾ ಇದ್ರು, ನಾನು PUC ಇದೆ. ಆಗ 71ರಲ್ಲಿ ಕವಿ ಗೋಪಾಲಕೃಷ್ಣ ಅಡಿಗಾರು ಬೆಂಗಳೂರು ದಕ್ಷಿಣದಿಂದ ಲೋಕಸಭಾ ಎಲೆಕ್ಷನ್ ನಿಂತಿದ್ವಿ. ನಾವಿಬ್ರು ಅವಾಗ ಒಟ್ಟಿಗೆ ಆ ಚುನಾವಣಾ ಕಾರ್ಯದಲ್ಲಿ ನಾವು ಪಾಲ್ಗೊಂಡಿದ್ದು. ಅವರು ಎಣ್ಣೆ ಓದಿ ಮೇಷವಾದವು, ನಾವು ಓದಿ ದಾರಿ ತಪ್ಪಿದ ಮಗ. ನಾನೇ ಒಳ್ಳೆ ಲಾಯರ್ ಆಗೋಣ ಅಂತ ಇದೆ, ಒಳ್ಳೆ ಲಾಯರ್ ಆಫೀಸೇ ಸೇರಿದ್ದೆ. ನಾನು ಒಳ್ಳೆ ಲಾಯರ್ ಆಗ್ಬಿಟ್ಟು ಕಾರ್ಪೊರೇಟ್ ಆಗಿ ಒಳ್ಳೆ ಲಾಯರ್ ಹಾಕ್ಬೇಕಾದ್ರು ಲಾ ಮಿನಿಸ್ಟರ್ ಆಗ್ಬಿಟ್ಟೆ ಅಂತ ವಿಧಿ ಬಲ. ರಾಧಾಕೃಷ್ಣ ಅವರು ಅವರ ಪ್ರವೃತ್ತಿನೇ ಬಹಳ ಖುಷಿ ಕೊಡುತ್ತೆ. 51 ಪುಸ್ತಕ ಹಿಂದೆ ಜೈಗ ಸಾಹಿತ್ಯದ ಬಗ್ಗೆ ಒಂದು ಪುಸ್ತಕನ ಬಿಡುಗಡೆ ಮಾಡಕ್ಕೂ ಕೂಡ ನಾನು ಓದಿದ್ದೆ. ನಾನು ಈ ಪುಸ್ತಕ ನನಗೆ ಅವ್ರು ಕಳಿಸಿದಾಗ ಒಂದು ನನಗೆ ಬಹಳ ಮನ ಸೆಳೆದ, ನಾವಿಲ್ಲಿ ಕೂತಿರೋರೆಲ್ಲ ಕೂಡ ನನಗೆ ಬಹಳ ಖುಷಿ ಅಂತಂದ್ರೆ, ಬೆಂಗಳೂರಲ್ಲಿ 2 ತರ ಜನ ಇದ್ದಾರೆ. 1,40,00,000 ಜನರಲ್ಲಿ ಬೆಂಗಳೂರಿನ ಪ್ರೀತಿಸುವ ಸಂಖ್ಯೆ ಬಹಳ ಕಡಿಮೆ. ಬೆಂಗಳೂರಿನ ಭೋಗದ ವಸ್ತು ಅಂತ ತಿಳ್ಕೊಂಡ್ರೆ ಬಹಳ ಜಾಸ್ತಿ. ಪೀಪಲ್ ಹೂ ಲವ್ ಬ್ಯಾಂಗ್ಳೂರ್, ಪೀಪಲ್ ಹೂ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್. ಇವತ್ತು ರಾಧಾಕೃಷ್ಣ ಅವರು ಬೆಂಗಳೂರಿನ ಪ್ರೀತಿಸೋರೆಲ್ಲ ಈ ಹಾಲಲ್ಲಿ ಸೇರಿಸಿದ್ದಾರೆ. ಇಟ್ಸ್ ಅವರ್ ಸಿಟಿ, ಇದು ನಮ್ಮ ಒಂದು ಇದರ ಬಗ್ಗೆ PGS ಜಾರ್ಜ್ ಇಂಗ್ಲಿಷ್ ಮಾತನಾಡುವ ನನ್ನನ್ನು ನೋಡಿದರೇನೆ ಇವನು ಯಾರು ಎಂದು ಹೇಳಬಲ್ಲ. ಘಮಘಮಿಸುವ ಅನಿವಾಸಿ ಭಾರತೀಯನಾದ ನಾನು ಆಮದಿಸಲ್ಪಟ್ಟು ಕನ್ನಡಿಗನಾಗಿದ್ದರೂ ಪರಿಪೂರ್ಣ ಬೆಂಗಳೂರಿಗನಾದವನು. ಇದೆಷ್ಟ ಕೇಳಕ್ ಸಾಧ್ಯ? ನಂದು ಜಾರ್ಜ್ ಅವರೇ ಬಂದಿದ್ದಾರೆ ಅಂತ ಅನ್ಸ. ಅಂತ ಒಂದು ಕಾರ್ಯವನ್ನ ಇವತ್ತು ಜಾರ್ಜ್ ಅವರ ಪರಿಚಯ ಮಾಡಿಸಿದ್ದಾರೆ. ಜಾರ್ಜ್ ಅವರು ನೋಡಿದ ಬೆಂಗಳೂರಿನ ಪರಿಚಯ ಮಾಡಿಸಿದ್ದಾರೆ. ಆ ಅನುಭವನ ನನಗೂ ಕೂಡ ದೊರಕಂಗೆ ಮಾಡಿದ್ದಾರೆ. ನಾನು ರಾಧಾಕೃಷ್ಣ ಅವರು ಕೇಳಿದೆ, ನನ್ನನ್ನೇ ಕರೀತೀರಿ ಕಾರ್ಯಕ್ರಮಕ್ಕೆ ಅಂತ. ಅವರು ಒಂದು ಪ್ರಸಂಗ ನಾಪತ್ತು. ನಾನು ಬೆಂಗಳೂರು ನಗರ ಜಲಮಂಡಳಿ ನನಗೆ ಖಾತೆ ಇದ್ದಾಗ ಒಂದ್ಸಲ ಬಾಲೂರು ಅವರ ಐಡಿಯಸ್ ಅಲ್ಲಿದ್ರು. ಜಾರ್ಜ್ ಅವ್ರನ್ನ ನೋಡ್ಬೇಕು ಅಂತ ಕೇಳಿದ್ದಾರೆ. ನಾನು ಅವ್ರ ಕಾಲಂ ಪ್ರತಿ ಭಾನುವಾರ ಓದ್ತಾ ಇದ್ದೆ. ನಾನು ಕನ್ನಡದಲ್ಲೂ ಓದ್ತಾ ಇದ್ದೆ, ಇಂಗ್ಲೀಷಲ್ಲಿ ನೋಡ್ತಾ ಇದ್ದೆ. ಬಹಳ ಖುಷಿ ಆಗ ಅವತ್ತವ್ರ ಮನೆಗೆ ಬೆಳಗ್ಗೆ ಹೋದಾಗ ಅವ್ರು ಕೊಟ್ಟ ದೋಸೆ ಇನ್ನೂ ನಾಲ್ಕಾಗಿದೆ ನನಗೆ. ಅವರು ಬಹಳ ಸಣ್ಣ ಒಂದು ವಿಷಯ ಹೇಳೋದು. ಅವ್ರು ಮುಂಚೆ ಪ್ಯಾರಿಸ್ ಆರ್ಚರ್ಸ್ ಅಲ್ಲಿ ಇದ್ರು, ರಮಣ ಮಹರ್ಷಿ ಪಾರ್ಕ್ ಹತ್ರ. ಆ ರಮಣ ಮಹರ್ಷಿ ಪಾರ್ಕ್ ಪಕ್ಕ ಜಲಮಂಡಳಿಯವರು ಒಂದು ಉದ್ಯಾನವನ ಮಾಡಿದ್ರು, ಪಾರ್ಕ್, ಚಿಕ್ಕ ಉದ್ಯಾನವನ. ಜಾರ್ಜ್ ಅವ್ರು ಕೇಳಿದ್ರು, ಆ ಪಾರ್ಕ್ ನಮ್ಗೆ ಯಾಕೆ ಓಡಾಡಕ್ ಬಿಡೋದಿಲ್ಲ? ಅದು ನಾನೇ ಗೊತ್ತಿರ್ಲಿಲ್ವಾ, ನಾನು ಹೋದೆ. ಅವರ ತಕೊಂಡು ಅವತ್ತೇ ಬೀಗ ತರಿಸಿ ಅವತ್ತಿಂದ ಅವ್ರಿಗೆ ವಾಕಿಂಗ್ ಮಾಡೋಕ್ಕೆ ಅವತ್ತು ಅವಕಾಶ ಸಿಕ್ತು. ಅದನ್ನ ನಾಪ್ತಾ ಇಟ್ಕೊಂಡು ರಾಧಾಕೃಷ್ಣ ಅವ್ರ ಹತ್ರ ಹೇಳಿದಕ್ಕೋಸ್ಕರ ನನ್ನ ಕರೆಸಿದ್ದಾರೆ. ಒಂದು ಪಾರ್ಕ್ ನನ್ನನ್ನ ಇಲ್ಲಿ ಬರಂಗ್ ಮಾಡಿದೆ. ಸೊ ಇವತ್ತು
ಈ ಪುಸ್ತಕದಲ್ಲಿ ಬಹಳ ಒಂದು ವಿಷಯ ಹೇಳಿರೋದು ಅಂದ್ರೆ ನಗರಗಳಿಗೂ ಕೂಡ ಮೌಲ್ಯ ಇರಬೇಕು. ಇವತ್ತು ನಗರಗಳು ಮೌಲ್ಯ ಕಳ್ಕೊಳ್ತಾ ಇವೆ. ಆ ಸರ್ಜಾಪುರದ್ದು, ವೈಟ್ ಫೀಲ್ಡ್ ಎಲ್ಲ ಹೇಳ್ತಾ ಬಂದು, ನ್ಯೂಯಾರ್ಕ್ ಹೇಗಿತ್ತು, ಜೂರಿಚ್ ಅಂತ ಒಂದು, ಅದ್ರ ಬಗ್ಗೆ ಅವ್ರು ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಸೊ ಇವತ್ತು ಈಗ ಗೊತ್ತಾಯ್ತು, ನಾನು ರಾಧಾಕೃಷ್ಣ ಅವ್ರ ಹತ್ರ ಹುಷಾರಾಗಿರ್ಬೇಕು. ಅಂಡರ್ಗ್ರೌಂಡ್ ಅವರು ಇದ್ದಾರೆ, ಈ ವಿದ್ಯಾರ್ಥಿಗಳು ಅಂತ ಕೇಳಿ ನಾನು ಸ್ವಲ್ಪ ನನ್ನ ಬೋಲ್ಟು ನಟ್ ಬಗ್ಗೆನೂ ಕೂಡ ಹುಷಾರಾಗಿರ್ಬೇಕು. ಅದ್ರ ಬಗ್ಗೆ ಅವ್ರು ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಇಂದಿರಾ ಬ್ರಿಗೇಡ್ ಅನ್ನೋದು ಹ್ಯಾಕ್ ಸ್ಟಾರ್ಟ್ ಆಯ್ತು, ಎಂ ಡಿ ನಟರಾಜು ಅವರು ಅವಾಗ ಏನೇನು ಆಯ್ತು ಎಲ್ಲ ಆ ಲೋಕಕ್ಕೆ ಹೋಗ್ತಿಲ್ಲ ನಾವು. ವಿಶೇಷವಾಗಿ ಆ ಬೆಂಗಳೂರಿನ ಒಂದೊಂದು ಹೋಟೆಲ್ದು ಕತೆ, MTR, ಎರಡನೇ MTR, ಮಹಾಲಕ್ಷ್ಮಿ ಟಿಫಿನ್ ರೂಮ್, ಎಲ್ಲ ಹೋಟ್ಲ್ ಬಗ್ಗೆ ಅವ್ರು ಬರೆದಿರೋದು. ನೀವು ಹೇಳಿದ್ರಲ್ಲ YNK ಎಲ್ಲ ಕಡೆ ಹೋಗಿ ಪರಿಚಯ ಮಾಡಿಸ್ತಿದ್ರು. ಅದೇ ತರ ನಾನು ಇನ್ನೊಬ್ಬ ವ್ಯಕ್ತಿ ನೋಡಿರೋದು ಅಂದ್ರೆ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿರೋ ಇಸ್ವಿ ಅವರನ್ನ. ಅವರು ಎಲ್ಲರೂ ಕೂಡ ದಿ ಬೆಸ್ಟ್ ಅಂತಾನೆ ಹೇಳ್ತಾ ಇದ್ವಿ. ನಾವು ಕೂಡ ಮೈ ಬರ್ತಾ ಇದ್ವಿ, ನಾವು ಪಿಶ್ಲಿಂಬೋದು ಅಂತ. ಆಮೇಲೆ ಗೊತ್ತಾಯ್ತು ಎಲ್ಲರೂ ಹೇಳ್ತಾ ಹೋಗುಂತ. ಬಹಳ ಒಂದು ವಿಶೇಷವಾದ ಆಸ್ಕ್ಯೂಗೆ ಓರೆ ಕೋರೆ ಅಂತ ಹೆಸರಿಟ್ಟಿರೋದೇ ಒಂದು ವಿಶೇಷ. ದೊಡ್ಡ ಬೆಂಗಳೂರಿನ ಸಣ್ಣ ಆತ್ಮಕತೆ. ಇಷ್ಟೊತ್ತು ನರೇಶ್ ನರಸಿಂಹನವರು ತಮ್ಮ ಒಂದು ಸಾತ್ವಿಕ ಆಕ್ರೋಶನ ತೋರಿಸ್ತಾರೆ. ಸುಂದರರಾಜ್ ಅವರು ಯಾಕೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಒಂದು ಫಿಲ್ಮ್ ಬಂದಿಲ್ಲ? ಎಲ್ಲರೂ ಮಾತಾಡ್ತಾರೆ ಕೆಂಪೇಗೌಡರ ಬಗ್ಗೆ. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಬಂದಕ್ಕೆ ಕಾರಣ ಒಂದು ಬರಬೇಕು. ಅದು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತೆ ಬೇರೆ ಬೇರೆ ಒಂದು ವ್ಯವಸ್ಥೆ ಇರುವಾಗ ನಾವು ತರಬೇಕು ಅಂತ ಅವರು ಹೇಳಿದಾಗ, ಆಮೇಲೆ ನರೇಶ್ ನರಸಿಂಹನ್ನು ನಾನು ಪರಿಚಯ ಆಗಿದ್ದು ಅದು ಐತಿಹಾಸಿಕ ಅನ್ಲೋ ನಟೋರಿಯಸ್ ಅನ್ಲೋ ಗೊತ್ತಿಲ್ಲ, ಸ್ಟೀಲ್ ಬ್ರಿಡ್ಜ್ ಒಂದು ಹೋರಾಟ ಸಂದರ್ಭ. ಆಗ ಅವರು ಎಕ್ಸ್ಪ್ಲೇನ್ ಮಾಡೋದು, ಈ ಸ್ಟೀಲ್ ಬ್ರಿಡ್ಜ್ಗಿಂತ ಬದಲು ನಾವೇನ್ ಮಾಡ್ಬೋದು, ಸಣ್ಣ ಸಣ್ಣ ಮಾಡಿಫಿಕೇಶನ್ ಮಾಡಿದ್ರೆ. ಅವ್ರು ಹೇಳಿದ್ದ ಕಾವೇರಿ ಟಾಕೀಸ್ ಹತ್ರ, ನೇಟೋ ಬಿಲ್ಸರ್ ಮ್ಯಾನರ್ ಹತ್ರ ಸಣ್ಣ ಬದಲಾವಣೆ ಮಾಡಿದ್ರು ಯಾವ ತಿಷ್ಟಿನ ಜಗಕ್ಕೆ ಇಲ್ಲ. 1,800 ಕೋಟಿ ರೂಪಾಯಿ ನೀರಲ್ಲಿ ಹೋಗ್ಬಿಡ್ತದೆ ಅಂತ ಹೇಳಿದ್ರು. ಕೊನೆಗೆ ಯಾವ್ದು ಗೆದ್ರು ಕೂಡ ಆಗಿಂದ ನರೇಶ್ ನರಸಿಂಹನ್ನ ನಾನು ನಕ್ಕೊಂಬರ್ತೀನಿ. ಈ ಯಾರೋ ಬಂದ ತಕ್ಷಣ ಹೇಳಿದ್ರು, ಸರ್ ನಿಮ್ಮನ್ನ ನೋಡಿದ ತಕ್ಷಣ ಅಜೀಂ ಪ್ರೇಮ್ಜಿ ಅಂತ ಅಂದ್ಬಿಟ್ಟೆ. ಅವ್ರು ಹೇಳಿದ್ರು, ನಾನು ಅಜೀಂ ಪ್ರೇಮ್ಜಿ ಪಕ್ಕನೇ ನಿಂತಿದ್ದಾಗ ಬಹಳ ಜನ ನನ್ನ ಬ್ರದರ್ಸ್ ಅಂತ ತಿಳ್ಕೊಂಡಿದ್ರು ಅಂತ. ಸೊ ಒನ್ ಆಫ್ ದಿ ಬೆಸ್ಟ್ ಆರ್ಕಿಟೆಕ್ಟ್ಸ್ ಅಂಡ್ ಒನ್ ಹೂ ಹ್ಯಾಸ್ ಎ ಹಾರ್ಟ್. ಯಾವಾಗಲೂ ಕೂಡ ತಾತಾಯಿಸ್ತಾ ಇರ್ತದೆ ಅದು ಬೆಂಗಳೂರಿಗೋಸ್ಕರ ಅಂತ ಬಹಳ ಒಬ್ಬ ಅಪರೂಪದ ವ್ಯಕ್ತಿ. AV ಚಂದ್ರಶೇಖರ್ ಅವರು ಶಿವರಾಮ್ ಕಾರಂತರಿಗೆ ಮತ್ತೆ ಜೀವ ಪಟ್ಟವರು. ಅವ್ರು ಇಲ್ಲದೆ ಇದ್ರೆ ಶಿವರಾಮ್ ಕಾರಂತ ಲೇಔಟ್ ಅದೇನಾಗ್ತಾ ಇತ್ತೋ ಗೊತ್ತಿಲ್ಲ. ಇವತ್ತು ಶಿವರಾಮ ಕಾರಂತ ಲೇಔಟ್ಗೆ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಕಮಿಟಿಗೆ ಚೇರ್ಮನ್ ಆಗಿ ಜಸ್ಟಿಸ್ AV ಚಂದ್ರಶೇಖರ್ ಅವರು ನಿಜವಾಗ್ಲೂ ಕೂಡ ಶಿವರಾಮ ಕಾರಂತರಿಗೆ ಇವತ್ತು ಗೌರವ ಸಲ್ಲಿಸಿದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಅವ್ರನ್ನೇ ನಾಡಪ್ರಭು ಕೆಂಪೇಗೌಡ ಲೇಔಟ್ಗೂ ಮಾಡೋದು ಚೆನ್ನಾಗಿರ್ತಾಯಿತ್ತು ಅಂತ. ಯಾಕಂದ್ರೆ ನನ್ನ ಗೆಳೆಯರಿದಲ್ಲಿ 20 ವರ್ಷ 17 ವರ್ಷ ಆಯ್ತು ಸೈಟ್ ತಗೊಂಡು. ಸೈಟ್ಗೆ ಸಾಲ ಮಾಡ್ಬಿಟ್ಟಿದ್ದಾರೆ. 3 ವರ್ಷ ನೀವೇನ ಮಾಡದೆ ಆದ ಕಮರ್ಷಿಯಲ್ ಲೋನ್ ಕನ್ವರ್ಟ್ ಆಗುತ್ತೆ. ಇನ್ನೂ ಅವ್ರ ಮನೆ ಕಟ್ಟಂಗೆ ಇಲ್ಲ, ರಿಟೈರ್ಮೆಂಟ್ ಬೇರೆ. ನಾಡಪ್ರಭು ಕೆಂಪೇಗೌಡ ಬಗ್ಗೆ ಆ ಲೇಔಟ್ ಬಗ್ಗೆ ನಾನು ಎಷ್ಟು ಹೋರಾಟ ಮಾಡಿದ್ರೆ ನಮ್ಗೆ ಗೊತ್ತು. ರಾಜ್ಯ ಸಮಿತಿಲಿ, ಅಸೆಂಬ್ಲಿಲಿಲ್ಲ, ಇನ್ನೂ ಕೂಡ ಅದಕ್ಕೆ ಮುಕ್ತಿ ಸಿಗ್ತಾ ಇಲ್ಲ. ಅದು ಹೀಗೆ ಇತ್ತನ್ನೇ ನ್ಯಾಯಮೂರ್ತಿಗಳು ಒಂದು ಮಾರ್ಗವನ್ನು ತೋರಿಸಿದ್ದಾರೆ. ಈ ರೀತಿ ಮಾಡೋದಾಗಬೇಕಂತ ಅದನ್ನು ಮಾಡ್ತೀವಿ. ಸೊ ವಿಶೇಷವಾಗಿ ನನ್ನ ಅನ್ಸುತ್ತೆ ಇದೊಂದು, ನಾನು ಈ ಕಾರ್ಯಕ್ರಮಕ್ಕೆ ನಾನು ಬರೋದು ಕಷ್ಟ ಆಯ್ತು ಇವತ್ತು. ಯಾಕಂದ್ರೆ ರಾತ್ರಿ ನಾನು ಮಂಗಳೂರಲ್ಲಿದ್ದೆ. ಮಂಗಳೂರಲ್ಲಿ ನನ್ನ ಫ್ಲೈಟ್ ಮಿಸ್ ಆಗೋದು. ನನಗೆ ಬರಬೇಕು ಹೇಗೆ ಕೊಡೋದು ಗೊತ್ತಿಲ್ಲ. ರಾತ್ರಿ 10 ಗಂಟೆಗೆ ಯಾವುದೋ ಒಂದು ಕಾರ್ ಇಟ್ಕೊಂಡು ಹಾಸನ ತಕ್ಕ ಬಂದು, ಹಾಸನ ನನ್ನ ಕಾರ್ ತರಿಸ್ಕೊಂಡು ಹಾಸನದಿಂದ ಇವತ್ತು ಬೆಳಗ್ಗೆ ಬಂದ 4:30ಗೆ ಎದ್ದು ರಾಧಾಕೃಷ್ಣ ಅವರು ಈ ಕಾರ್ಯಕ್ರಮ ಕಂಗಾರೆ ಬರ್ಲೇಬೇಕು. ಮತ್ತೆ ಪ್ರಾಯಶಿವಗೂ ಪ್ರಜಾವಾಣಿ ನೋಡ್ರೆ ಈ ದಿನ ಭವಿಷ್ಯ. ಇವತ್ತು ಸಜ್ಜನರ ಸಹವಾಸ ಅಂತ ಇರಬೇಕು. ಸಜ್ಜನರ, ಸಹೃದಯಿಗಳ, ಬೆಂಗಳೂರಿನ ಪ್ರೀತಿಸವರ ಒಂದು ಸಹವಾಸ ಅಂತ ಇರಬೇಕು. ಇವತ್ತು ನಮ್ಮ ಅಂಕಿತದವರು 1000ದ ಒಂದು ಪುಸ್ತಕ ತಂದಿದ್ದಾರೆ. ಅವ್ರು ನನ್ನ ಮೇಲೆ ಒಂದು ಕೋಪ ಇದೆ, ನನ್ನ ಪುಸ್ತಕ ಪೆಂಡಿಂಗ್ ಅಂತ. ನಾನು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಆ ಪುಸ್ತಕಕ್ಕೆ
ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಎಲ್ಲ ರಚನೆ ಮಾಡಿ ಅದನ್ನ ರೆಡಿ ಮಾಡಿ ಅದಕ್ಕೆ ಮುನ್ನುಡಿ ಬರೆದಿರೋದು ಚಂದ್ರಶೇಖರ ಕಂಬಾರ್ ಅವರು, ಬೆನ್ನುಡಿ ಬರೆದಿರೋದು ನಿಸಾರ್ ಅಹಮದ್ ಅವರು, ಇನ್ನೊಂದು ಬೆನ್ನುಡಿ ಬಂದಿರೋದು ಯು ಆರ್ ಅನಂತ್ ಮೂರ್ತಿ ಅವರು. ಆ ಪುಸ್ತಕ ನನಗೆ ಭಯ, ಇನ್ನೂ ಇಟ್ಟಿದ್ದೆ ಅವ್ರ ಕೋಪ ಇದೆ ಅವ್ರಿಗೆ, ಇನ್ನೊಂದ್ಸಲ 42ನೇ ಕ್ರಾಸ್ಗೆ ಬಂದು ಹಿಡಿತಾರೋ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಇವತ್ತು ಬಹಳ ಒಂದು ಒಳ್ಳೆ ಕಾರ್ಯಕ್ರಮ. ಈ ಓರೆ ಕೋರೆ ಹೋದ ನಮ್ಮ ಬೆಂಗಳೂರು ಹೆಂಗಿದ್ದು ಹೆಂಗಾಯ್ತು, ಮುಂದೆ ಹೇಗಾಗುತ್ತೆ ಗೊತ್ತಿಲ್ಲ. ಇತ್ತೀಚೆಗೆ ಈ ಯಾವುದೋ ಒಂದು ವಿಚಾರಕ್ಕೆ ನನ್ನ ಸಾತ್ವಿಕ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಆಗ ಬೆಂಗಳೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಆಗಿದ್ದ ಕೋದಂಡರಾಮಯ್ಯ ನನಗೆ ಫೋನ್ ಮಾಡಿದ್ರು, ಇನ್ನೂ ಇಂಥ ವಾಯ್ಸ್ ಇದ್ದವ್ರು ಇದ್ದೀರಲ್ಲ ನೀವು. ನಾನು ಒಂದೆರಡು ಸರ್ ನನ್ನ ಮನಸ್ಸಲ್ಲಿ ಒಂದಿದ್ದು, ಈ ಡಿಟರೇಷನ್ ಆಗ್ತಾ ಇದೆಯಲ್ಲ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ, ಈಸ್ ಇಟ್ ಅನ್ ಎಂಡ್ ಆರ್ ಈಸ್ ಇಟ್ ಎ ಬಾಟಮ್ ರೆಸ್ಪೆಕ್ಟ್ ಅಂತಾನೆ. ಇನ್ನು ಎಲ್ಲಿಯವರು ಹೋಗುತ್ತೆ ಅದ ಪದನ ಗೊತ್ತಿಲ್ಲ. ಆ ಒಂದು ಸ್ಥಿತಿನಲ್ಲಿ ಈ ಪುಸ್ತಕ ನನಗೆ ಹಳೆದೆಲ್ಲ ನೆನಪು ಮಾಡಿಕೊಟ್ಟು, ಎಲ್ಲಿ ಎಡುವುದು ಮತ್ತೆ ಎಲ್ಲಿ ಎಡುಬಾರ್ದು. ಅದೇ ಎಲ್ಲಿ ಎಡುಸೋರು ಇದಾರಲ್ಲ ಅವ್ರಿಗೆ ಪುಸ್ತಕ ಓದಾರ, ಅದೇ ಪ್ರಾಬ್ಲಮ್. ಅವ್ರು ಎಡುತ್ತಾನಂತ ನಮ್ಮ ಎಡುಸ್ತಾ ಇರ್ತಾರೆ, ಅವರು ಓದಾಗ ಏನಾದ್ರು ಮಾಡ್ಬೇಕು. ಸೊ ಬಹಳ ಒಂದು ಉತ್ತಮ ಕಾರ್ಯವನ್ನ ಗೆಳೆಯ ರಾಧಾಕೃಷ್ಣರವರು ಮಾಡಿದ್ದಾರೆ. ಇನ್ನೂ ಅನೇಕ ಯೋಜನೆಗಳಿದೆ ಅವ್ರದ್ದು ಪುಸ್ತಕಗಳು. ರಾಧಾಕೃಷ್ಣನ್ ಅವ್ರನ್ನ ಒಬ್ಬ ಕಾರ್ಯಕರ್ತರಾಗಿ ನೋಡಿದ್ದೀನಿ ಸರ್, ರಾಧಾಕೃಷ್ಣ ನೋಡಿದ್ದೀನಿ, ನನ್ನ ಫ್ಯಾಮಿಲಿ ಫ್ರೆಂಡ್ ಆಗಿ ನೋಡಿದ್ದೀನಿ, ಅವ್ರನ್ನ ಲೆಕ್ಚರರ್ ಆಗಿ ನೋಡಿದ್ದೀನಿ, ಮತ್ತೆ ಸ್ವಲ್ಪ ವಿರೋಧವಾಗಿ ಅವರೊಂದು ಪಕ್ಷ ನಾನೊಂದು ಪಕ್ಷವಾಗಿ ನೋಡಿದ್ದೀನಿ. ಸ್ವಲ್ಪ ಗಲಾಟೆನೂ ಕೂಡ ಆಗಿದೆ. ಒಳ್ಳೆ ಸ್ನೇಹಿತ. ಈಗ ಒಂದು ಮಾತಿದೆ, ಹೂ ಇಸ್ ಎ ಪಾಲಿಟಿಷಿಯನ್ ಅಂತ. ಡೆಫಿನೇಷನ್ ಅಬೌಟ್ ಪಾಲಿಟಿಷಿಯನ್. ಪಾಲಿಟಿಷಿಯನ್ ಇಸ್ ಎ ಪರ್ಸನ್ ಹೂ ಶೇಕ್ಸ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಎಲೆಕ್ಷನ್ಸ್. ನobody, well, everybody. Politician is a man who shakes your hands before elections and who shakes your confidence after election. ಅದು ಬಹಳ ದಟ್ಟವಾಗಿರುವಾಗ ಒಂದು ರೀತಿ ಸ್ವಲ್ಪ ಚುಚ್ಚಿ ಅದನ್ನ ಸರಿ ಮಾಡೋ ಒಂದು ಪ್ರಯತ್ನ ಈ ಪುಸ್ತಕದ ಮೂಲಕ. TJS ಜಾರ್ಜ್, ನನಗೆ TJS ಜಾರ್ಜ್ ಬಗ್ಗೆ ಓದುವಾಗ ಇಬ್ಬರು ವ್ಯಕ್ತಿಗಳು ಬರೋದು. ಕನ್ನಡವನ್ನ ಬೆಂಗಳೂರನ್ನ ತನ್ನದಾನ್ನ ಮಾಡ್ಕೊಂಡವರು ಒಬ್ರು ಚಿರಂಜೀವಿ ಸಿಂಗ್ ಕೂಡ ಬೆಂಗಳೂರನ್ನ ತಮ್ಮ ಊರು ಮಾಡ್ಕೊಂಡಿದ್ದಾರೆ. ಇನ್ನೊಬ್ರು ಅಜಯ್ ಕುಮಾರ್ ಸಿಂಗ್. ಇವರಿಬ್ರು ತಮ್ಮ ವೃತ್ತಿನಲ್ಲಿ ಎಷ್ಟು ನೈಪುಣ್ಯ ಸಾಧಿಸಿದ್ರು, ಬೇರೆ ಊರವರಾದ್ರು ಕೂಡ ಈ ಊರ ಬಗ್ಗೆ ಅದೇ ಪ್ರೇಮ ಇಟ್ಟಿದ್ದಾರೆ. ಆ ಸಾಲ್ಗೆ ಇವತ್ತು ಓರೆ ಕೋರೆ ಮೂಲಕ ನಮ್ಗೆ ಬಹಳ ಒಳ್ಳೆ ಕಾರ್ಯ ಮಾಡಿದ್ದಾರೆ ರಾಧಾಕೃಷ್ಣ ಅವರು. ಸರ್ P. ರಾಧಾಕೃಷ್ಣ ಅವರು ಅವ್ರ ಊರು ಕರ್ಕೊಂಡು ಹೋಗ್ತಿದ್ದಾರೆ, ಪರಾಜಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ಊರ ಹತ್ರ ಒಂದು ಹಳ್ಳಿ ಹೋಗಿದೆ ನಾನು, ವಿಚಿತ್ರ ಹಳ್ಳಿ ಅದು. ಕಾಡಿನಲ್ಲಿ ಕಳೆದ 23 ವರ್ಷದಿಂದ ಒಬ್ಬ ಇದ್ದಾವೆ, ನಾಡಿನ ಬಗ್ಗೆ ಕೋಪ ಬಂತು ಇದ್ದಾವೆ. ಅವ್ನು ನೋಡಕ್ ಹೋಗಿದ್ದೆ ನಾವು, ಇವ್ರ ಊರ ಹತ್ರನೇ. ಅವ್ರನ್ನ ಕೇಳಿದೆ, ಏನಪ್ಪ ಪ್ರಾಣಿಗಳದ್ದು ತೊಂದರೆ ಏನು ಅಂತ. ಸರ್ 2000 ಪ್ರಾಣಿಗಿಂತ ಇದೆ ವಾಸಿಸ್ತಾ ಇದ್ದಾನೆ ನಾವು, 23 ವರ್ಷದಿಂದ ಇದ್ದಾನು ಅಲ್ಲೇ. ಜೀವನ ಏನ್ ಮಾಡ್ತಾರೆ, ಬುಟ್ಟಿನೇ ಐತನು, ಬುಟ್ಟಿನ ಕಳ್ಸಾನೆ, ದುಡ್ಡು ಮಾಡ್ತಾನೆ. ನಾನು ಮಾತಾಡಕ್ಕೆ ಇಲ್ಲಿಂದ ಹೋಗಿದ್ದೀನಿ. ಅವನು ಸರ್ ನನಗೆ ಜಾಸ್ತಿ ಟೈಮ್ ಇಲ್ಲ, ನಿಮಗೆ ಅವ್ನು ಹೇಳೋದುಗೆ ನಿಮ್ಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋ ಟೈಮ್ ಇಲ್ಲ, ಏನೇನು ಇವಾಗ ಅಂತ. ಸೊ ಅವಾಗ ನಾನು ನನ್ನ ಫೇಸ್ಬುಕ್ ನೋಡ್ಬಿಟ್ಟು ರಾಧಾಕೃಷ್ಣ ಫೋನ್ ಮಾಡಿದ್ರು, ನಮ್ಮ ಕರಾಚೆಗೆ ನೀವು ಹೋಗ್ಬೇಕು, ಈ ಸುತ್ತಮುತ್ತಲಿನಲ್ಲಿ ನಿಜವಾದ ಸ್ವರ್ಗ ಅಂದ್ರೆ ನಮ್ಮ ಊರು ಅಂತ ಹೇಳಿದ್ರು. ಆ ಸ್ವರ್ಗವಾಸಿ ಹಾಕಿದ್ದ ಮುಂಚೆ ಆ ಸ್ವರ್ಗ ನೋಡ್ಬೇಕು, ಸ್ವರ್ಗವಾಸಿ ಹೋಗ್ತಿದ್ದೆ. ಸೊ ಒಳ್ಳೆ ಕೆಲಸ ಇದಾಗಿದೆ. ಇದೊಂದು ಒಳ್ಳೆ ಕಾರ್ಯದಲ್ಲಿ ಇಟ್ಸ್ ಅ ಗುಡ್ ಸಂಡೇ. ಒಳ್ಳೆ ಕಾರ್ಯಕ್ಕೆ ನನ್ನ ಬರಮಾಡಿಕೊಡೋದಕ್ಕೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸಿ, ಈ ಪುಸ್ತಕ ಇನ್ನೂ ಒಂದ್ಸಲ ಓದ್ತೀನಿ, ಮಗದೊಮ್ಮೆ ಓದ್ತೀನಿ, ಓದಿಸ್ತೀನಿ ಅಂತ ಹೇಳಿ ನಾನು